2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ರಣಕಹಳೆಯನ್ನ ಮೊಳಗಿಸಲಾಗಿದೆ. ಚುನಾವಣಾ ಪ್ರಚಾರದ ಆಡಿಯೋ ವಿಡಿಯೋ ರಿಲೀಸ್ ಆಗಿದೆ. ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ ಎಲ್ಲಾ ಪಕ್ಷದವರು. ಇನ್ನು ಈ ಪ್ರಚಾರದ ಆಡಿಯೋ ವಿಡಿಯೋವನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಪ್ರಚಾರ ವಾಹನದ ಮೂಲಕ ಸಾಧನೆಯನ್ನ ತಿಳಿಸುವಂತ ವಿಡಿಯೋ, ಜನರಿಗೆ ವಿಡಿಯೋ ಮೂಲಕ ಸಾಧನೆಯನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. 10 ವರ್ಷದ ಮೋದಿ ಸರ್ಕಾರದ ಸಾಧನೆಯ ಕುರಿತ ದೃಶ್ಯ, ಅದರ ವಿಡಿಯೋ ಪ್ರಚಾರ ವಾಹನದಲ್ಲಿ ಅದನ್ನ ರಿಲೀಸ್ ಮಾಡಲಾಗಿದೆ. ಈಗ ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಅವರಿಂದ ಬಿಡುಗಡೆ ಮಾಡಲಾಗಿದೆ. ಆಡಿಯೋ ವಿಡಿಯೋವನ್ನ ಬಳಸಿ ಬಿಜೆಪಿ ಮತವನ್ನ ಕೇಳಲಿದೆ. ಪ್ರಚಾರ ವಾಹನದ ಮೂಲಕ ಈ 10 ವರ್ಷಗಳ ಸಾಧನೆಗಳು ಏನೇನಿದೆ, ಮೋದಿ ಮತ್ತೊಮ್ಮೆ ಅಂತ ಈಗ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮೋದಿ ಮತ್ತೊಮ್ಮೆ ಯಾಕೆ ಅನ್ನೋದನ್ನ ತಿಳಿಸುವಂತ ವಿಡಿಯೋ, ಆಡಿಯೋ ಮೂಲಕ ಪ್ರಚಾರವನ್ನ ಕೈಗೊಳ್ಳುವಂತ ಈ ಪ್ರಚಾರ ವಾಹನದಲ್ಲಿ ತಿಳಿಸುವಂತ ವಿಡಿಯೋ ಏನಿದೆ ಅದನ್ನ ಈಗ ರಿಲೀಸ್ ಮಾಡಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ವಿ ಸುನಿಲ್ ಕುಮಾರ್ ಈ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಆಡಿಯೋ ಮತ್ತು ವಿಡಿಯೋವನ್ನ ಬಳಸಿ ಈ ಬಾರಿ ಒಂದಷ್ಟು ಪ್ರಚಾರ ಕಾರ್ಯಗಳು ಕೂಡ ನಡೆಯುತ್ತೆ. ಚುನಾವಣಾ ಪ್ರಚಾರದ ಆಡಿಯೋ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಸುನಿಲ್ ಕುಮಾರ್. 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಈ ಬಾರಿ ಮೋದಿ ಮತ್ತೊಮ್ಮೆ ಅನ್ನುವಂಥ ರಣಕಹಳೆಯನ್ನ ಈಗಾಗಲೇ ಬಿಜೆಪಿ ಮೊಳಗಿಸ್ತಾ ಇದೆ. ಆ ನಿಟ್ಟಿನಲ್ಲಿ 10 ವರ್ಷಗಳ ಸಾಧನೆಗಳು ಏನೇನು ಅನ್ನುವಂಥದ್ದನ್ನ ತಿಳಿಸಿಕೊಡುವಂತ ವಿಡಿಯೋವನ್ನ ಈಗ ರಿಲೀಸ್ ಮಾಡಲಾಗಿದೆ. ಇದೇ ಮುಖಾಂತರವಾಗಿ ಚುನಾವಣಾ ಪ್ರಚಾರದ ಕಾರ್ಯ ಕೂಡ ನಡೆಯುತ್ತೆ, ಮತವನ್ನ ಕೂಡ ಕೇಳಲಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಆಡಿಯೋ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. 10 ವರ್ಷಗಳ ಸಾಧನೆ, ವೆರಾಸ್ ಕಾಂಗ್ರೆಸ್ ಹೇಳ್ತಾ ಇದೆ 10 ವರ್ಷಗಳ ಸಾಧನೆ ನಗಣ್ಯ, ಏನೂ ಇಲ್ಲ ಅಂತ. ಏನೆಲ್ಲ ಇದೆ ಈ ವಿಡಿಯೋದಲ್ಲಿ, ಯಾವ ರೀತಿಯಾಗಿ ಪ್ರಚಾರ ಕಾರ್ಯವನ್ನ ಮಾಡಲಾಗುತ್ತೆ ಅಂತ? ಅಶ್ವಿನಿ, ಪ್ರಮುಖವಾಗಿ ಬಿಜೆಪಿ ಇವತ್ತು ಆಡಿಯೋ ವಿಡಿಯೋ, ಕೆಲವೊಂದಿಷ್ಟು ಯಕ್ಷಗಾನದ ತುಣುಕುಗಳು, ಹಾಗೆ ನಾಟಕಗಳು, ಈ ರೀತಿ ಕೆಲವೊಂದಿಷ್ಟು ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಐಟಮ್ಗಳನ್ನು ಇವತ್ತು ರಿಲೀಸ್ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಬಾರಿ ಲೋಕಸಭಾ ಚುನಾವಣೆ ಏನಿದೆ, ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳ ಪೈಕಿ 28 ಕ್ಷೇತ್ರಗಳನ್ನು ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಕಸರತ್ತುಗಳನ್ನು ಬಿಜೆಪಿ ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಬಂದು 11 ತಿಂಗಳಾದರೂ ಸಹ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿಲ್ಲ. ಆ ಸರ್ಕಾರದ ಒಂದು ಏನು ಜನ ವಿರೋಧಿ ಅಲೆ ಏನಿದೆ ಅನ್ನೋದನ್ನು ಬಿಂಬಿಸೋದಕ್ಕೆ ಇದೀಗ ಬಿಜೆಪಿ ಹೊರಟಿರ್ತಕ್ಕಂಥದ್ದು. ಹೀಗಾಗಿ ಅದರ ಸರ್ಕಾರದ ವೈಫಲ್ಯಗಳನ್ನು ನಾಟಕದ ರೂಪದಲ್ಲಿ, ಹಾಡಿನ ರೂಪದಲ್ಲಿ, ಯಕ್ಷಗಾನದ ರೂಪದಲ್ಲಿ ಜನರಿಗೆ ಮುಟ್ಟಿಸೋದಕ್ಕೆ ಇದೀಗ ಇವತ್ತು ಒಂದು ಆಡಿಯೋ ವಿಡಿಯೋ ತುಣುಕುಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವಿವಿಧ ಹಂತದಲ್ಲಿ, ಅಂದರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಪ್ರಚಾರದಲ್ಲಿ ವಿವಿಧ ಹಂತದಲ್ಲಿ ವಿವಿಧ ಹಾಡುಗಳನ್ನು, ವಿವಿಧ ನಾಟಕಗಳನ್ನು, ವಿವಿಧ ಯಕ್ಷಗಾನದ ರೂಪದಲ್ಲಿ ಅವುಗಳನ್ನು ಚಿತ್ರದ ರೂಪದಲ್ಲಿ ತರೋದಕ್ಕೆ ಇದೀಗ ಬಿಜೆಪಿ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಈಗಾಗಲೇ ಎಲ್ಲವನ್ನು ಸಹ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಆ ಒಂದು ತುಣುಕುಗಳನ್ನು ಇವತ್ತು ರಿಲೀಸ್ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಜನರಿಗೆ ಮುಟ್ಟಿಸೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲವನ್ನ ಇದೀಗ ಬಿಜೆಪಿ ತಯಾರಿಯನ್ನು ಮಾಡ್ಕೊಂಡಿದೆ. ಅಶ್ವಿನಿ, ಓಕೆ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.